ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನೀವೆಲ್ಲ ಇತ್ತೀಚೆಗೆ ನೋಡಿರ್ಬೋದು, ನಮ್ಮ ಮಿಸ್ಟರ್ ಸಮೃದ್ಧಿ ಮಂಜುನಾಥ್ MLA ಮುಳಬಾಗಿಲವರು ಒಂದು ಸರ್ಕಾಸ್ಟಿಕ್ ಸ್ಟೇಟ್ಮೆಂಟ್ ಇದ್ದಕ್ಕಿದ್ದಂಗೆ ಯಾವ್ದು ವೀಕ್ಷಣೆ ಮಾಡೋಕ್ಕೆ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟು ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದೆ, ಸರ್ ನೀವು ಅದನ್ನು ಜನಗಳು ತಪ್ಪು ತಿಳ್ಕೊತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಷಿ ಕೊಡಲೇಬೇಕು, ಕ್ಲಾರಿಫೈ ಮಾಡಿ ಅಂತ. ನೋಡಿ, ನಿಮ್ಮ ಮಾಧ್ಯಮದವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕಾದ್ರೆ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್ 600 ಕೋಟಿ, ಬೆಂಗಳೂರಿಂದ ಕೋಲಾರ್ಬೋದು, ಕೋಲಾರಿಂದ ಮುಳಬಾಗಿಲು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಷನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ಮದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದ್ದಕ್ಕೆ 2,96,00,000 ಇದಕ್ಕೆ ಇಟ್ಟಿದೆ ಅಂತ ಹೇಳಿ. ಅದು ನಮಗೆ ಗ್ರ್ಯಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರ್ಯಾಂಟ್ಸು ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದೊಂದು ಸೇರಿಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದರು. 2,9 ಕೋಟಿ ಲೆಕ್ಕ ನಾವು ಕೇಳೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಅವ್ರು 600 ಕೋಟಿ ಲೆಕ್ಕ ಕೊಟ್ಕೊಂಡು ಅವ್ರು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವ್ರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದಂದರೆ ನಾನೇನು PDOನ ಡ್ರಾ ಮಾಡ್ಕೊಂಡು ಹೋಗಕ್ಕೆ? ನನಗೇನು ಬ್ಯಾಂಕ್ ಅಕೌಂಟ್ ಇದೆ MLAಗೆ, ಅವ್ರು MLA ಆಗಿ ಫಸ್ಟ್ ತಿಳ್ಕೊಬೇಕು ಪ್ರೊಸೀಜರ್ ಏನು ಅಂತ. ಹಂಗೆಲ್ಲ ಮಾತಾಡ್ಬೋದು. ಯಾವ PDO ಅದ್ರ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಗ್ನೆ ಮಾಡ್ಕೊಂಡು ಡ್ರಾ ಮಾಡ್ಕೊತಾರೆ, ಖರ್ಚು ಮಾಡ್ತಾರೆ. MLAಗೆ ಏನು ಹಾಕಿದೆ, ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLAಗೆ, ಏನಾದರೂ ಇಲ್ಲಿ ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರು ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಭಾಳ ಜನಗಳಿಗೆ ಭಾಳ ತಪ್ಪು ತಿಳ್ಕೊತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಲಿಸಿದ್ದಾರೆ. ಮೊನ್ನೆ ಎಲೆಕ್ಷನಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು MLA ಆಗ್ಬಿಟ್ರು. ಅದೇ ನಾನು ಇದ್ದಿದ್ದರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ಥರ ಅಪಾದ್ಯ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಒಬ್ಬ ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ. ಅವ್ರಿಗಿಂತ ಹಿರಿಯನು ವಯಸ್ಸಿನಲ್ಲೂ ಅಷ್ಟೇ. ಅವ್ರು ಇನ್ನೂ ಚೈಲ್ಡಿಶ್ ಮಾತಾಡ್ತಾರೆ. ತೂಪಾಗಿರ್ಬೇಕು MLA ಅನ್ನೋದು. ಒಂದು ಮಾತು ಬೆಲೆ ಇರಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಪುತ್ತೂರು ಮಂಜಣ್ಣ ಅವ್ರ ರಾಷ್ಟ್ರವಾದ MLA ಆದೆ, ಮಿನಿಸ್ಟ್ರು ಆದೆ, ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನಲ್ಲಿ ಸರ್ ಬಂದುಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿ ಅಂದರು. ನಾನು ಏನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗಿದ್ದೀರೋ ಮಾತು ಹೇಳ್ತೀನಿ. ಅದು ಪೆದ್ದಪ್ಪನವ್ರು ಗೊತ್ತು, ಪೆದ್ದಪ್ಪನೂ ಹೇಳಿದಂಥವ್ರು, ನಾಗೇಶನ್ ಕಿಸ್ಕೋಚಿಗೆ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಮಂಜಣ್ಣ, ಅಲ್ಲಿ ಇದಾಗಿದೆ, ಬರೋದು ಬೇಡ, ಯಾರೋ ಹೇಳ್ತಾರೆ ಮಾಡಿದೆ ಮಾಡ್ಕೊಳ್ಳಿ, ನಾನು ಇಲ್ಲಿ ಮಾಡ್ಕೊಂಡು. ಅದು ಮಾಡಿದ ತಪ್ಪು ನಂದೇ. ಅವಾಗ ನನ್ನ ಮಗನೂ ಹೇಳಿದೆ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೂಬಿಡ ನಡಿ ಅಂತ. ಅದ್ರಲ್ಲಿ ಮಿಸ್ಟೇಕ್ ಆಗಿದ್ದಿಲ್ಲ ಅಂತಲ್ಲ ನನ್ನ ಕಡೆಯಿಂದ. ನಾನು ಬಂದಿದ್ದರೆ ಆ ಕಥೆನೇ ಬೇರೆ, MLA ಆಗಿದೆ, ಮಿನಿಸ್ಟ್ರು ಆಗ್ತಾ ಇದೆ. ಸೀನಿಯಾರಿಟಿ ಮೇಲೆ ಮಿನಿಸ್ಟ್ರು ಕೊಡೋಕ್ಕೆ DK ಅವ್ರು ಇದ್ರಲ್ಲ ನಮ್ಮ ಗುರುಗಳು, ಡೆಫಿನೆಟಾಗಿ ನಾನು ಮಿನಿಸ್ಟ್ರು ಕೊಡೋದು. ಅವ್ರೇನು ಹೇಳಿದ್ರು, ಆಯ್ತು ನಿಮ್ಮೂರೇನೇ ನಿಂತ್ಕೊಡೆ ಅಂತ ಅಲ್ಲಿ ಕರೆದ್ರು. ನಾನು ಹೋದೆ, ಅವ್ರು ಒತ್ತಾಯದ ಮೇಲೆ ನಾನು ನನಗೂ ಇಷ್ಟ ಆಯಿತು, ನೇಟಿವ್ ಪ್ಲೇಸ್ ಕೆಲಸ ಮಾಡೋಣ ಅಂತಂದು. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡಿದೆ, ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದರೂ ಯಾವ MLA ಆದರೂ ಮಾಡಿದ್ರ? ನಾನು ಯಾರು ಇದು ಮಾಡ್ತಾ ಇಲ್ಲ, ಹೇಳ್ತೀನಿ. ಒಂದ್ಸರಿ ಮಳೆ ಬಂತು, ಮುಸ್ಲಿಂ ಬಾಂಧವರೆಲ್ಲ ಬಂದರು, ಸರ್ ನೆಟ್ಕೊಳೋಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡಿಂದ ಯಾವುದು ನಮ್ಮ ಬೂಗುಂಟೆ ರೋಡು ಲೆಫ್ಟ್ಗೆ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮಾಡಿಸ್ಕೊಂಡು ಛತ್ರಿಯಲ್ಲಿ ಬೆದಪಾಯಿಂದ ಕೇಳಿ ಛತ್ರಿ ಇಟ್ಕೊಂಡು ಹೋದ್ವಿ. ಹೇಳಿದ್ವಿ ಮುಗಿಸ್ತೀನಿ ನಾನು ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟ್ರ್ ಮೇಲೆ ಉದ್ದಕ್ಕೂ ಟಾರ್ ಹಾಕ್ಸ್ದೆ, ಸಿಮೆಂಟ್ ರೋಡ್ ಹಾಕ್ಸ್ದೆ. ಅದಾದಮೇಲೆ ಇಲ್ಲಿ ನೂಕುಲ್ ಬಂಡೆ ರೋಡು, ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಮುತ್ಯಾಲಪೇಟೆ ರೋಡು, ಅದು 2 ಕೋಟಿ. ಅದು ಏನು ಯಾವಾಗಲೂ ವೆಹಿಕಲ್ಸ್ ನಿಲ್ಸ್ಕೊಂಡು ಬಸ್ ಓಡಾಡುತ್ತದೆ. ನಾನೇ ಹೋಗಿ ನಿಂತ್ಕೊಂಡು ಕೋರ್ಟೆಲ್ಲ ಕೇಸ್ ಹಾಕಿದಲ್ಲಿ ತೀರ್ಥ ಮಾಡಿದ್ದೀನಿ. MLA ಆದರೂ ಇಂಥ ಕೆಲಸಗಳು ಮಾಡಬೇಕು ಹೊರತು ಈ ಥರ ಡೈಲಾಗ್ಸು ಸ್ಟೇಟ್ಮೆಂಟ್ಗಳು ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ರೋಡ್ ಹಾಕ್ಸಿದ್ದೆ. ಅದಾದಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯಿತು ನಿಮ್ಗೆ ಗೊತ್ತಿದೆ, ಮೇನ್ ರೋಡಿಂದ ಬರ್ಬೋದು. ಈ ಥರ ಹುಡುಕಿ ಕೆಲಸ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಇಂದು ಈಡ್ಗಾ ಮೈದಾನಲ್ಲಿ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾನೆ. ಎಲ್ಲಿ ಅಲ್ಲಿ 1 ಕೋಟಿ ಡಬಲ್ ರೋಡ್, KG ಅಲ್ಲ ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಹೆಂಗಿದೆ ರೋಡ್ ಈಗ ನೋಡೋಕ್ಕೆ
ಟೌನ್ ಹೆಂಗೆ ಕಾಣುತ್ತದೆ ಈಗ. ಅದಾದಮೇಲೆ ಇನ್ನೂ ಮಾಡೋವಂಥದ್ದು 2 ಕೆಲಸಗಳಿದೆ. ರಾಮ ಮಂದಿರ 2 ಕೋಟಿ, ರಾಮ ಮಂದಿರಕ್ಕೆ 85 ಕೋಟಿ, ಆಮೇಲೆ ಸುಸ್ತಿ ಮೈದಾನಕ್ಕೆ 70 ಕೋಟಿ, 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ. ಹೋದಾಗ ಚೇರ್ ಹಾಕೋದು, ನನ್ನ ಚೇರ್ ಜಾರ್ಬಿಟ್ಟು ಹೋದಂಗಿದೆ. ಇದೇನಪ್ಪ ಸ್ಟೇಡಿಯಂ ಮಾಡೋಣ ಅಂತ ಅನಿಸ್ತು. ಮಾತು ಕೊಟ್ಟೆ ನಾನು. ಮಾತಿನ ಪ್ರಕಾರ 70 ಲಕ್ಷಕ್ಕೆ ಮಾಡಿಸ್ದೆ. 80 ಲಕ್ಷಕ್ಕೆ ಪಾರ್ಕ್ ಆಯಿತು. ಎಲ್ಲರೂ ಅಲ್ಲಿ ಹೋಗೋರು ಫೋನ್ ಮಾಡ್ತಾರೆ. ಈಗಲೂ ಒಂದು ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋದರೆ ಜಂಬು ಕೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಕ್ಕೆ ಸಮಯ ಬಂದಿದೆ. ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ? ಹಂಗೆ ಪೆಂಡಿಂಗ್ ಇದೆ. ಮಾಡಿಸೋದಲ್ವಾ? 75 ಲಕ್ಷ ಹಾಕಿದ್ದೀನಿ ರಾಮ ಮಂದಿರ. ಆಮೇಲೆ 4 ಕೋಟಿ ಅಂಬೇಡ್ಕರ್ ಸರ್ಕಲಿಂದ KGF ಬೈಪಾಸ್ವರೆಗೂ 4 ಕೋಟಿದು ನಾನು ಪೂಜೆ ಮಾಡೋದಷ್ಟೇ ಹೊರಟೋದೆ. ಅದು ಮಾಡಿಸಿಲ್ಲ. ಕಂಟ್ರಾಕ್ಟ್ರಿಂದ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವ್ರನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡಿಸೋದು ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನು ತಿಳ್ಕೊತಾರೆ? ನಾನು ಅದಕ್ಕೆ ನಮ್ಮ ಜನಗಳಲ್ಲಿ ಕೇಳ್ಕೊತೀನಿ. ನಮ್ಮ ಕ್ಷೇತ್ರದ ಮುಳಬಾಗ ಕ್ಷೇತ್ರದ ಜನಗಳಲ್ಲಿ ಯಾರೂ ತಪ್ಪು ತಿಳ್ಕೊಬೇಡಿ. ಅವ್ರೇನೋ ಹೇಳಿದ ಮನುಷ್ಯ ಏನಾದರೆ ಅರ್ಧಂಬರ್ಧ ಗೊತ್ತಿರೋಕ್ಕೆ ಅರ್ಧಬಿಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ಬೋದು. ತಿಳ್ಕೊಂಡು ಮಾತಾಡಿ. ಯಾರ ಬಗ್ಗೆ ಮಾತಾಡ್ತೀವಿ ಏನು ತಿಳ್ಕೊಂಡು ಮಾತಾಡಿ. ನಾನು ಇನ್ನೊಬ್ಬರ ಬಗ್ಗೆ ತೇಜವಜೆ ಮಾಡ್ತೀನಿ. ನಮ್ಮನ್ನ ಯಾಕೆ ತೇಜವಜೆ ಮಾಡಿರ್ತಾರೆ? ಜನಗಳಿಗೆ ಅದನ್ನು ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದು ಇಲ್ಲ, ನಿಮ್ಮನ್ನು ನಂಬೋದು ಇಲ್ಲ ಬಿಡಿ. ಈಗ ಇದನ್ನು ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟು ಮಾಡಬೇಕಂದ್ರೆ ನಿಮ್ಗೆ ಮಾಡಬೇಕಂದ್ರೆ ಒಂದು ಕೆಲಸ ಮಾಡು, ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ದರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಇಲ್ಲಾಂದ್ರೆ ನೀನು MLA ರಿಸೈನ್ ಮಾಡು. ಇದೇ ಚಾಲೆಂಜ್. ಮಾಡ್ತೀಯಾ? ಮಾಡು. ಇನ್ನು ಜಾಸ್ತಿ ಆಗಿ ಇಷ್ಟಪಡ ಹೇಳೋದು ಭಾಳ ಇದೆ, ಬೇಡ. ಇಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರ್ಯಾರಿಗೇನು ಮಾರಮ್ಮ ಹಬ್ಬ ಕಾದಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿ ಅಲ್ಲ, ಅಂದ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಭಾಳ ಬದಲಾವಣೆ ಆಗಿದೆ. ಜನಗಳು ಗೊತ್ತಿದೆ. ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸು. ಅರ್ಥ ಆಯ್ತಾ? ಲೀಡ್ರು ಯಾರು ಏನು ಅಂತ ಲೀಡ್ರು ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್. ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮಕ್ಕೆ ಮುಂದೆ ಹೇಳಿದ್ದೀನಿ. ಜನಗಳು ಇದನ್ನು ಯಾವುದೇ ಕಾರಣಕ್ಕೂ ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬನು ಕೇಳ್ದ, ಏನ್ರಿ ಮಾಡಿದ ಸಾಧನೆ ನೀವು ಅಂತ ಕೋಲಾರದಲ್ಲಿ. ಇವ್ರೇನು ಮಾಡಬೇಕು? ಮಂಜಣ್ಣವರು ಕಂಪ್ಲೀಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳಿಸೋರು ಮನೆಗೆ ಕಳಿಸ್ಬಿಟ್ರು. ಅದು ಗಣಿಸ್ತಾನ. ಈ ಮನುಷ್ಯ ಏನೇನು ಮಾಡಿದ ಕಳಿಸ್ಲಪ್ಪ, ಏನೋ ಇವು ಕಳಿಸ್ಲಿ. ನಾವು ಕೇಳ್ತೀವಿ, ಏನು ಮಾಡಿದ್ದೀನಿ 3 ವರ್ಷದಿಂದ ಕೊಡಪ್ಪ? 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಕೆಳಗೆ ನಾವು ಹೇಳ್ಬೇಕಲ್ಲ, ಏನು ಮಾಡಿದ್ವಿ ಕಳಿಸಿದ್ದೀನಿ. ನನಗೆ ಮಂಜಣ್ಣವ್ರು ಕಳಿಸ್ತಾರಲ್ಲ, ಆ ಥರ ಸಿಸ್ಟಮ್ ಫಾಲೋ ಮಾಡು. ಕಳಿಸಿ ಕೇಳಿದವ್ರಿಗೆಲ್ಲ ಕೊಡು, ಏನು ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡಲಿ. ನಮ್ಮದು ನಿಮ್ಮದು ಎಲ್ಲರದ್ದು ಕಂಪೇರ್ ಮಾಡಲಿ. ಮಂಜಣ್ಣ ಫಾಲೋ ಮಾಡಿ. ಕೋಲಾರದಲ್ಲಿ ಮಾಡೋದಕ್ಕೆ ಗುಲ್ಬರ್ಗಳೆಲ್ಲ ಮಾಡು. ನನಗೆ ಅಧಿಕಾರ ಕೇಳೋಕ್ಕೆ ನಾನು ಎಕ್ಸ್-ಮಿನಿಸ್ಟ್ರು, ಎಕ್ಸ್-MLA, ಆಮೇಲೆ ಅಲ್ಲಿ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಆಫ್ ಮಧೇಪುರ ನನಗೆ ಹಕ್ಕಿದೆ. ಇಲ್ಲೇನೋ ಕೆಲಸ ಕಾರ್ಯ ಲೆಟ್ರ್ ಕೊಡೋದು ಹಕ್ಕು ನನಗೂ ಇದೆ. ನಾನು ಕೂಡ ಅವಾಯ್ಡ್ ಮಾಡಿದ್ದೆ. ಆದಿನಾರಾಯಣ ಇದ್ದಾರೆ ಅಂತ ಸುಮ್ಮನೆ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದವರು, ಅವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋದು? ಎಷ್ಟೋ ಜನ ಬರ್ತಾರೆ ಲೆಟ್ರ್ ಕೊಡಿ, ನಾನು ಕೊಡೋಲ್ಲ. ನಾವು ಅರ್ಥ ಮಾಡ್ಕೊಡಿ. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು. ಅದು ತಿಳ್ಕೊಬೇಕು, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನು ಕಾಶಿ ಅಂತ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಣ್ಕೊಂಡು ಹೋಗ್ಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ, ಆ ನಿಜ ಅಂತ ಪ್ರೂವ್ ಆದರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದರೆ MLAಗೆ ರಿಸೈನ್. ಇಷ್ಟೇ. ಈಗ ಇನ್ನೂ ಮೇಜರ್ ಪ್ರಾಜೆಕ್ಟ್ಸ್ ನನ್ನ ಕನಸಿನ ಕೂಸುಗಳು 1500 ಎಕರೆ 1450 ಎಕರೆದು ಇಂಡಸ್ಟ್ರಿಯಲ್ ಏರಿಯಾ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಇದು ದೇವರಾಜ ಸಮುದ್ರದಲ್ಲಿ ನಾನು DC ಇಟ್ಕೊಂಡು ಸುಬ್ರಹ್ಮಣ್ಯ RIನೆಲ್ಲ ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸಿದೆ. ಅಷ್ಟು ನನ್ನ ಅವಧಿ ಮುಗಿದು ನಾನು ಆ ಕಡೆ ಹೋಗ್ಬಿಟ್ಟೆ. ಅದನ್ನು ಹೇಳಿದ್ದೀನಿ ಸಮೃದ್ಧಿಗೆ, ನಾನೇ ಹೇಳಿದೆ, ನೋಡ ಸಮೃದ್ಧಿ ಇದನ್ನು ಫಾಲೋಅಪ್ ಮಾಡು. 500 ಎಕರೆ 750 ಎಕರೆ ಇಂಡಸ್ಟ್ರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ, ಇನ್ನು ಉಳಿದಿದ್ದು ಆಮೇಲೆ ಮಾಡು. ಆಯ್ತಣ್ಣ ಅಂದ, ಮಾಡಿದ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಹನ್ನಳ್ಳಿ ಹತ್ರ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್ನು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ, ಅದನ್ನು ಡೆಲ್ಲಿಗೆಲ್ಲ ಕಳಿಸಿದೆ. ಅದು ಫಾಲೋಅಪ್ ಮಾಡು. ಆವಾಗ ನಾನು ಮಾಡಿಸಿದ್ದೀನಿ. ನಾನು ಅಂದಾಗ ಒಂದು ಅದು ಏನು ಮಾಡಿಲ್ಲ. ಇದೆಲ್ಲ ಯಾರು ಮಾಡೋದು? ಇನ್ನೊಬ್ರು ಅವಧಿಗೆ ಬಂದವ್ರು ಮಾಡಬೇಕಾ, ಇಲ್ಲ ಇವ್ರು ಮಾಡಬೇಕಾ? ಅದ್ರ ಬಗ್ಗೆ ಗಮನ ಹರಿಸಿ ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋದು ಬೇಡ. ಜನಗಳಿಗೆ ಸೇವೆ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದೆ, ಸೇವೆ ಮಾಡುವಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬೇರೆ, ನಿಮ್ಮದೇ ಸರ್ಕಾರ ಇದೆ, ಇಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಪ್ರತಿದಿನ ಅನುದಾನಗಳು ಕೊರತೆ ಇದೆ. ಅನುದಾನ ಅವ್ರ ಮಂದಿ ಕೊಡುವಂತ ಅನುದಾನ ನಮ್ಮ ಅವ್ರ ಕೆಪಾಸಿಟಿ
ಏನು ಹೋಗಬೇಕು ಕೇಳಬೇಕು. ಈಗ ಈ ಅನೂರು ಕ್ಷೇತ್ರದಲ್ಲಿ ಇವರೊಬ್ಬರು ಇದ್ದಾರೆ MLA ಮಂಜುನಾಥ್ ಅಂತ, ಅವರು JDSನವರು. ಎಷ್ಟನ್ನು ತೊಗೊಂಡೋಗಿದೆ ಗೊತ್ತಾ ನಿಮಗೆ? ಅದು ಇರಬೇಕಲ್ಲ, ಐಡಿಯಾ ತಗೊಳ್ಳೋಂಥ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ JDSನ ತೊಗೊಂಡೋಗಿಲ್ಲ, ಎಷ್ಟು ಜನ BJP ತೊಗೊಂಡೋಗಿ ಸಿದ್ದರಾಮಯ್ಯ ಹತ್ರ ನಾನು ಶಾಸಿಸ್ಕೊಡ್ತೀನಿ ಬೇಕಾದ್ರೆ ನೋಡಿ. ಅದು ಈಗ ಮಾಡ್ಕೊಡಲ್ಲ ಇವರು. ಮೇಲ್ಮೇಲೆ ಓಡಾಡಿಕೊಂಡು ಬಂದ್ಬಿಟ್ರೆ ಆಗುತ್ತಾ? ಮಾಡಿದ್ರೆ ಆಗುತ್ತೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲಪ್ಪ, ಅನೂರು MLA ಮಾತಾಡ್ಕೇಳಿ ಎಷ್ಟನ್ನ ತೊಗೊಂಡಿದ್ದೆ, ಎಷ್ಟು ಕೆಲಸ ಮಾಡಿದೆ. ಅದು ನಮ್ಮ ಮುಳುಬಾಗಿಲಿಂದ ಮುಂದುವರೆದ ಪ್ರದೇಶ ಬೆಂಗಳೂರು ಹತ್ರ. ನಾನು ಅದಿರೋದು ಚಾಮರಾಜಪೇಟೆ ಜಿಲ್ಲೆಯಲ್ಲಿ ಶಿವಸಮುದ್ರದ ಕಡೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಅದೊಂದೇ ಕಾರಣ ಹೇಳ್ಬಿಟ್ರೆ ಆಗಲ್ಲ. MLA ಆದಮೇಲೆ ಹೋಗ್ಬೇಕು, ಬೇಕು ಬಾರೋ ಸ್ಟಿಲ್ ಏನು ಭಿಕ್ಷೆ ಬೇಡಿ ತರಬೇಕಪ್ಪ. ಭಿಕ್ಷೆಯನ್ನು ಓಡೋನು ಸಾರಿ ವಿಡ್ರಾ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತಾರೆ. ಭಿಕ್ಷೆಯನ್ನು ಹೋಗೋಣ, ಭಿಕ್ಷೆ ಬಿಡ್ಬೇಕಾ ಅನ್ನೋ ಡೈಲಾಗ್ ಹೋಗ್ಬಿಡ್ತಾರೆ. ಬೇಡ, ಅದು ತೆಗಿಬಿಡಿ, ಕಡ್ದಿಂದ ಅದು ತೆಗೆದ್ಬಿಡಿ, ಅದು ಹೋಗ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ತಲ್ಲಿ. ಈಗ DK ಅವರು ಯಾಕೆ ಕೊಡಲ್ಲ ಅಂತಾರೆ? ಹೋದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆ ಕೊಡಲ್ಲ ಅಂತಾರೆ? DK ಸಾಹೇಬರು ಎಷ್ಟು ಜನ ಕೊಡ್ತಾ ಇದ್ದಾರೆ? ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದೊಂದು ಕೋಟಿ ಕುಡಿಯೋ ನೀರು ಕೊಟ್ಟಿದ್ದಾರೆ ಗೊತ್ತಲ್ಲ. ಈಗ ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ? ಮಾಡಿ ಎಲ್ಲ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರಾದರೂ ನಮ್ಮ ಮಂಜಣ್ಣನೋ ಆದಿನಾರಾಯಣ ಅವ್ರ ಜೊತೆಲಿ ಉಪಯೋಗಿಸ್ಕೊಂಡು ಅವ್ರ ಮೂಲಕ ತರ್ಬೋದಲ್ಲ. ಒಂದು ಹೇಳಿದ್ದು ನಾನು, ಬೇಡ ಅಂತಾರ? ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ? MLA ಆದ್ರೆ ಯಾರ್ಯಾರು ಅಂತ MLA ಒಂದು ಸೆಲೆಕ್ಟ್ ಆದಮೇಲೆ MLA ಪ್ರತಿಯೊಬ್ಬರು MLA, ಭೇದ ಭಾವ ಏನೂ ಇರಲ್ಲ. ಕೆಲಸಗಳೇ ಮಾಡಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ MLA ಎಲ್ಲರಿಗೂ MLAನೇ, ಎಲ್ಲ ಪ್ರಾಜೆಕ್ಟ್ ಅವರೇ ಮಾಡ್ತಾರೆ. ಈಗ ಅದಕ್ಕೆ ಎಲ್ಲರೂ ಅದೇ ಕೇಳ್ತಾರೆ. ಅದಕ್ಕಿಂತ ಉತ್ತರ ಹೇಳಿಲ್ಲ ನಾನು. ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ನೀವು ಎಲ್ಲ ಲೀಡರ್ಗಳ ಮಾಧ್ಯಮವನ್ನು ಕರೆಸಿ ಇದೇ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಡಿಕ್ಲೇರ್ ಮಾಡ್ತೀನಿ. ಯಾವ ಕ್ಷೇತ್ರ ಇದೆ ನನ್ನ ಮನಸ್ಸಲ್ಲಿ ಜನಗಳು ಇದನ್ನು ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರು ಅದೇ ಎಪ್ರೋಸ್ತಾರೆ ಏನು ಸರ್ ಇಲ್ಲಿ ವಹಿಸ್ರಿ ಅಂತಾರೆ. ಹೊಸ್ತಾನ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸುಸ್ತಾನ ನಾನು ಲೀಡರ್ಗಳನ್ನ ಕನ್ಸಲ್ಟ್ ಮಾಡಬೇಕು, ಮಂಜಣ್ಣ ಕೇಳಬೇಕು, ಎಲ್ಲ ಲೀಡರ್ ಕಾಂಗ್ರೆಸ್ ಲೀಡರ್ನ ಕೇಳಬೇಕು, ಎಲ್ಲ ಹಿರಿಯರನ್ನೆಲ್ಲ ಕೇಳಿ ಎಲ್ಲರೂ ಒಪ್ಪಿಗೆ ಆದರೆ ಆಮೇಲೆ ತೀರ್ಮಾನ ಮಾಡ್ತೀನಿ. ನಾನು ಒಬ್ಬನ ತೀರ್ಮಾನ ಅಲ್ಲ. ಸರ್, ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವು ಮಾಡ್ಬೋದಲ್ಲ ಕ್ಷೇತ್ರಕ್ಕೆ? ಅಲ್ಲಿ ಇದುವರೆಗೂ ನಾನು ಅದೇ ಯಾಕೆ ಮಾಡಿಲ್ಲ ಅಂದರೆ, ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಿನಾರಾಯಣ ಇದ್ದಲ್ಲ, ಅವರೇ MLA ಇದ್ದಂಗೆ. ಅವ್ರು ಇದ್ದಾಗ ನಾನು ಕೊಟ್ಟರೆ చూడಪ್ಪ వాళ్ళు పోయిರಿ నేను ರಿಪೀಟೆಡ್ ಕ್ಯಾಂಡಿಡೇಟ್ ನಾ ಹೋದಂತ ವಾಳ್ತಿಸ್ಕೊಂಡವ್ರು ಯಾಕೆ ಬೇಕು? ಈಗ ಆದಿನಾರಾಯಣ ಹೇಳಿ ಎಷ್ಟು ಚಲಾಯಿಸ್ಕೊಡ್ತೀನಿ. ಮಂಜಣ್ಣ ಹೇಳಿ ನೋಡಿರಿ ನಾಳೆ ಏನು ತರ್ತೀನಿ, ನಾನು DK ಹತ್ರ ಏನು ಬೇಕು ಬಂಧನ ಏನೇನದನ ಬಂದರೂ MLAಗೆ ಹೋಗುತ್ತದೋ ಆ ಮನುಷ್ಯನೇ ಮಾಡಬೇಕಲ್ಲ. ಎಲ್ಲ ನೀವು ಒಂದೇ ಪಕ್ಷದವ್ರಲ್ಲ, ನಾರಾಯಣ ಮಂಜಣ್ಣ ಮತ್ತು ಮಂಜಣ್ಣ ಅದೇ ಹೇಳ್ತಾ ಇದ್ನಲ್ಲ. ಹೇಳಿ ಸರ್ ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದರೆ ನಾನು ನಂಬರ್ 1 ಫಸ್ಟ್ ಇರ್ತೀನಿ, DK ಕರ್ಕೊಂಡು ಹೋಗ್ತೀನಿ, ನಾನು ಅಲಾಟ್ ಮಾಡಿಸ್ತೀನಿ. ಮೊದಲನೇ ಕಾಂಗ್ರೆಸ್ ಕಚೇರಿಗೆ ಇಲ್ಲೇ ಬಂದು ಪ್ರೆಸಿಡೆಂಟ್ ನಾನು ನಮ್ಮ ಲೀಡ್ರು ಇವರು ಯಾರಪ್ಪ ಅಲ್ಲಪ್ಪ ಸತ್ತೋದ್ರಲ್ಲ ನೀಲಕಂಠೇಗೌಡರು, ಅವರು ಸತ್ತಾಗ ಇಲ್ಲಿ ಬಂದಿದೆ. ಏನಾಗಲಿ ಅವರು ನನ್ನ ಎಲೆಕ್ಷನ್ಗೆ ಓಡಾಡಿದ್ದಾರೆ, ಇಲ್ಲ ಅಂತಲ್ಲ. ನೈಟೆಲ್ಲ ನಿದ್ದೆ ಹೋಗಿಲ್ಲ. ಅವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅದು ಮಾಡಿಕೊಂಡು ಬೆಳಿಗ್ಗೆ ಮುಖ ನೋಡಿದೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ ಬಿಡಿ. ಆವಾಗ ಬಂದಿದ್ದು, ನಾನು ಹೊರಗಡೆ ಬಂದಿಲ್ಲ. ನೋಡಿ ಅನ್ಲೆಸ್ ಐ ಆಮ್ ಇನ್ವೈಟೆಡ್ ನಾನು ಬರೋಕ್ಕಾಗಲ್ಲ, ಕರೀದೆ ಬರೋಕ್ಕೆ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದರೆ, ನಾನೊಬ್ಬ ಕಾಂಗ್ರೆಸ್ ಲೀಡ್ರಾಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ನಮ್ಮಂದರೆ ಕಾಂಗ್ರೆಸ್ ಇವರಿಗೆಲ್ಲ ಕಾಂಗ್ರೆಸ್ಗೆ ಅವಮಾನ ಅನ್ನೋಂಥರ ನಾನು ಅಂದ್ಕೊಂಡೆ. ಅಷ್ಟು ಚೀಪ ನಾವು ಮಾಡೋಕ್ಕೆ. ನಮ್ಗೆ ಗೊತ್ತಿಲ್ಲ ಮಾತಾಡೋದು ಏನು ಅಂತ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಮ್ಗೆ ಚೆನ್ನಾಗಿ ಗೊತ್ತು, ಏನು ಮಾಡಬೇಕು ಏನು ಅಂತ. ಇನ್ನೂ ಈಗ ಅನೇಕ ಕೆಲಸಗಳು ಊರಲ್ಲಿ 1,000 ಕೋಟಿ ಖರ್ಚು ಮಾಡಿ ರಸ್ತೆಗಳಿಗೆ ಗೊತ್ತಿದೆ. ಹೆಂಗೆ ಹೋದ್ರು 10 ನಿಮಿಷ 15 ನಿಮಿಷದಲ್ಲಿ ಬಾರ್ಡರ್ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಟೌನ್ ಬರ್ಬೋದು. ಮೊದಲು ಪಾಪ 2 ವೀಲರ್ನಲ್ಲಿ ಎಷ್ಟು ಬಿಡೋರು, ಇಲ್ಲ ಆವಣಿ ಯಾವ್ದು ಹೋಗಿ ತಗೊಳ್ಳಿ, ಆವಣಿ ತೊಗೊಳ್ಳಿ, ಸಲ ತೊಗೊಳ್ಳಿ, ಕಾಯಲೂರು ತೊಗೊಳ್ಳಿ, ಈ ಕಡೆ ತೊಗೊಳ್ಳಿ, ಎಲ್ಲ ರೋಡ್ ಆಗಿದಾವ. ಉಡುಪಲ್ಲಿ ರೋಡ್ ಹೆಂಗಿದೆಪ್ಪ. ಆಮೇಲೆ ಈಗ ನಮ್ಮ ಕೊತ್ತಮಂಗಲ ರೋಡು ಫಾರ್ಮ್ ಹೌಸ್ ಇತ್ತು, ಅದು ಮಾರಿಬಿಟ್ಟೆ. ಈಗ ಕೂತಂಡೇಳಿ ತೊಗೊಂಡಿದ್ದೀನಿ. ಊರಲ್ಲಿ ಯಾಕೆ ತೊಗೊಂಡಿದ್ದೀನಿ ಹೇಳಿ? ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ, ಶಾರ್ಟ್ಲಿ ಇಲ್ಲೇ ಇರ್ತೀನಿ. ಅರ್ಥ ಆಯ್ತಾ? ಇವೆಲ್ಲ ನಾನು ಪ್ಲಾನಿಂಗ್ ಇದೆ, ಇಲ್ಲ ಅಂತಲ್ಲ. ಸರ್, ಈಗಿನ MLA ಅವರಿಗೆ ಇದೇ ಮೊದಲು ಕೊಟ್ಟು ಮಾಜಿ ಸಚಿವರಿಂದ ಇದೇ ಮೊದಲು ಕೊಟ್ಟು ನಾನು ಯಾಕೆ ಕೊಟ್ಟೆ ಅಂತ ರೀಸನ್ ಹೇಳಿದ್ನಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಪ್ಪ. ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನು ಕೆಣ್ಕೋದು ಯಾಕೆ? ಇಲ್ದಿದ್ದ ಯಾಕೆ? ಪ್ರೂವ್ ಮಾಡಲಿ. ಈಗ ಪ್ರೂವ್ ನೀವು ಕೇಳಿ ಮಾತನ್ನ ಪ್ರೂವ್ ಮಾಡಿ ಕಮ. ಅವ್ರು ಇರಬಾರ್ದು. MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ಲೂಸ್ ಸಾಕ್ಸ್ ಮಾತಾಡಬಾರ್ದು, ಅಷ್ಟೇ ಹೇಳೋದು. ನಾನು ಅವ್ರ ಬಗ್ಗೆ ಏನಾದರೂ ಮಾತಾಡಿ ಹೇಳ್ರಪ್ಪ. ಇದ್ದವ್ರು 3 ವರ್ಷದಲ್ಲಿ ಏನಾದರೂ ನೆಗೆಟಿವ್ ಮಾತಾಡಿದ್ದೀನಾ? ನನ್ನ ಪಣ ಬರ್ತಾ ಇದೆ ಏನೋ ಹೇಳೋರು, ಅದಿಲ್ಲ ಇದಿಲ್ಲ ಹಿಂಗೆ ಮಾಡ್ತಾರೆ. ನಾನು ಕಿವಿಗೆ ಹಾಕೊಂತ ಇರಲಿಲ್ಲ. ಅವರ ಕೆಪಾಸಿಟಿ ಅದು ಎಲ್ರಿಗೂ ಬರೋಲ್ಲ. ಅವೆಲ್ಲ
ಟಿಕ್ ಟೆಂಗ್ ಟ್ಯಾಕ್ ಅಂತಾರೆ, ಅದು ಎಲ್ರಿಗೂ ಬರೋದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನವರೇ ಸಪೋರ್ಟ್ ಮಾಡಿದ್ರೆ ಅದಾನ ಬಂದು ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಮಂಜಣ್ಣ ಮನಸ್ಸು ಮಾಡಬೇಕು, ಆದಿನಾರಾಯಣ ಮನಸ್ಸು ಮಾಡಬೇಕು. ಅವ್ರು ಎಸ್ ಅಂದರೆ ನಾನು ಜೊತೆಗೆ ಸೇರಿಕೊಂಡು ಇರ್ತೀನಿ, ಅದರಲ್ಲೇನು ಎರಡು ಮಾತಿಲ್ಲ. ಓಕೆನಾ? ಅವರು ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ. ಕಾಂಟ್ರಾಕ್ಟ್ ಹಿಂದಿನ ಶಾಸಕರ ಅವಧಿಯಲ್ಲಿ ಆಗಿರೋದು ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು ಹೇಳಿ. ಚೆನ್ನಾಗಿ ಇನಿಷಿಯಲ್ ಸಮಯದ ಹೇಳಿದಾರಲ್ಲ, ಮ್ಯಾನ್ ಇನಿಷಿಯಲ್ ಸಮಯದ ಹೇಳಿದ್ರೆ ಎಷ್ಟು ಜನ ನಮ್ಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು ನೀವು ಮಾಧ್ಯಮದವರು ಒಂದು ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತೀರಾ? ನಾನು ಎಲ್ಲರೂ ಮಾಡಿದ್ರಲ್ಲ, ನೀವು ಯಾಕೆ ಯಾರು ಒಬ್ಬರು ಮಾತಾಡಲಿಲ್ಲ? ಅಲ್ಲ, ಬೇಜಾರು ಮಾಡ್ಕೊಬೇಡಿ, ಬೇರೆ ಟೈಮಲ್ಲಿ ಕೇಳ್ತಿರಲ್ಲ ನೀವು ಬನ್ನಿ ಸರ್ ಅಂತ, ಹಂಗೆಲ್ಲ ಅದನ್ನೇ ಕಂಡ ಮಾಡಿಲ್ಲ ನೀವು. ಎಚ್ ನಾಗೇಶ್ ಇನಿಷಿಯಲ್ ಸಮೇತ ನಾನೇನು ಮೂರ್ಖೆಲ್ಲ ಬಂದು ಹಿಂಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಎಷ್ಟೋ ಜನ ಯಾಕೆ ಪ್ರೆಸ್ ಮೀಟು ಅದು ಇದು ಅಂತ ಈಗ ಇತ್ತೀಚೆಗೆ ಊಟ ಮಾಡೋದು ಗೊತ್ತಾಯಿತು ಅಂತೇನು ಅಂದ್ರಂತೆ. ಬಟ್ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ನಾನು ಹೋಗ್ಬಿಟ್ಟು ಪ್ರವಾಸ ಆಗಲ್ವಾ? ತಪ್ಪು ಏನೋ ಇದೆ ಇವ್ರದೇ ತಪ್ಪು, ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಈಗ ಕ್ಷೇತ್ರಕ್ಕೆ ನೀವು ಬಂದಾಗೆಲ್ಲ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ಒಂದು ಪತ್ರಿಕಾ ಅದನ್ನು ನಾನು ಮಂಜಣ್ಣ ಹತ್ರ ಮಾತಾಡಿ ವಿಷಯ ತಗೊತೀನಿ. ಥ್ಯಾಂಕ್ ಯು.